ಡೈರೆಕ್ಟ್ರೆ ಹೇಳಿ, ಸಿನಿಮಾ ಹೇಗ್ ಬಂದಿದೆ? ಸಿನಿಮಾ ಅದ್ಭುತವಾಗಿ ಬಂದಿದೆ. ಅದು ತೋರಿಕೆಗೆ ಹೇಳೋದಲ್ಲ, ಅದ್ಭುತವಾಗೇ ಬಂದಿದೆ. ಅದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ್ರೆ ನೋಡಿರೋ ಪ್ರತಿಯೊಬ್ರು ಇದೊಂದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇಬ್ರು ಪ್ರಮುಖ ನಟರಿದ್ದಾರೆ, ಬಹಳ ಅಂದ್ರೆ ಸಾಮಾನ್ಯ ನಟರಲ್ಲ ಇಬ್ರುವೆ. ಪ್ರಮೋದ್ ಅಣ್ಣ ಆಗಿರ್ಲಿ, ಪೃಥ್ವಿ ಅಂಬರ್ ಆಗಿರ್ಲಿ, ಅದ್ಭುತ ನಟರು. ಪ್ರಮೋದ್ ಮತ್ತೆ ಪೃಥ್ವಿ ಈ ಸಿನಿಮಾದಿಂದ ಐ ಆಮ್ ರೈಟಿಂಗ್, ನಾನು ಸ್ಟಾರ್ಗಳಾಗ್ತಾರೆ. ಈ ಸಿನಿಮಾ ಓನಂ ಗಗನ ಆಚೆ ಬಂದ ಮೇಲೆ ಇಬ್ರು ಕೂಡ ಬೇರೆ ಲೆವೆಲ್ ಅಲ್ಲಿ ಇರ್ತಾರೆ. ನಾನು ಸಿನಿಮಾನ ನೋಡಿ, ಸಿನಿಮಾ ಮಾಡಿ, ಸಿನಿಮಾ ಬರೆದು, ಸಿನಿಮಾ ನೋಡಿ, 4 ಜನ ನೋಡಿ ಹೇಳಿದ ಮೇಲೆ ಹೇಳ್ತಾ ಇದ್ದೀನಿ. ಅಲ್ಲ ಬಂದು ಪ್ರಮೇಲೆ ಹೇಳ್ತಾ ಇದ್ದೀನಿ. ಅಲ್ಲಲ್ಲ, ನೀವು ಸಿನಿಮಾ ಮುಂಚೆ ಕತೆ ಬರ್ಕೊಂಡಿರ್ತೀರ, ಹೌದು. ಶೂಟ್ ಆದ್ಮೇಲೆ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ವಾ? ನೀವು ಕನಸು ಕಟ್ಟಿರೋದಕ್ಕೆ ಇವ್ರು ಅಭಿನಯ ಮಾಡಿದಾರವ ಇಲ್ಲ ಮೂರ್ತಿ ಹೆಂಗೆ ಅಂತ ನೀವು ಅನ್ಕೊಂಡಿದ್ದೆಲ್ಲ ಅದೇ ರೀತಿ ಅನ್ಕೊಂಡಿದ್ದೀನಿ. ನಾನು ಎಷ್ಟು ಅನ್ಕೊಂಡು ಎಷ್ಟು ಬರ್ತಿದೆ ಅದಕ್ಕೆ 100% ಈ 100%ಗೆ ಅವರು ನ್ಯಾಯ ಸಲ್ಲಿಸಿದ್ದಾರೆ. ಯಾಕೆಂದ್ರೆ ಎಲ್ಲಿ ಹೋಗ್ತೀವಿ, ಎಲ್ಲಿ ಶೂಟ್ ಮಾಡ್ತೀವಿ ಮಾಡಿ ಸರ್ ಇಷ್ಟು ಖರ್ಚಾಗುತ್ತೆ, ಖರ್ಚಿನ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಮಾಡಿದ್ದಾರೆ. ಪ್ರಮೋದಣ್ಣ, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ದಿನದಿಂದ ಪ್ರಮೋಷನ್ ಶುರು ಮಾಡಿದಿರಿ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದ್ದೂರಿಯಾಗಿ ಚಾಲನೆ ಮಾಡಿದ್ರ, ಸಕ್ಕತ್ತಾಗಿದೆ. ಏನ್ ಅನಿಸ್ತದೆ ಈ ಬಗ್ಗೆ? ಇಲ್ಲ, ಈ ಪ್ಲಾನ್ ಹೇಳಿದಾಗ ನಮ್ ಸಿನಿಮಾಗೂ ಈ ಫ್ಲೇವರ್ಗೂ ಸಂಬಂಧ ಇಲ್ವಲ್ಲ, ಹೆಂಗ್ ಮಾಡೋದು ಪರವಾಗಿಲ್ವಾ ಅನ್ಕೋತಿದ್ದೆ. ನಾವು ಡೈರೆಕ್ಟ್ ಹಂಗೆ ಯೋಚನೆ ಮಾಡ್ತಿದ್ವಿ. ಆಮೇಲೆ ಅನಿಸ್ತು, ಸಂಕ್ರಾಂತಿ ಯಾವತ್ತು ನಮ್ಮ ಮಣ್ಣಿನ ಹಬ್ಬ. ಸೊ ನಮ್ಗೆ ನಾವೆಲ್ಲ ಅಕ್ಕಪಕ್ಕ ಊರ್ನವರು ಈ ತರ ನೋಡ ಹೆಂಗಿದೆ ಮಜಾ. ಈ ತರ ಮಜವಾಗಿ ಯಾವ ಪ್ರಮೋಷನ್ ಮಾಡಿರ್ಲಿಲ್ಲ, ಸಾಧ್ಯನೇ ಇಲ್ಲ. ಈ ತರ ನೋಡ ಉಂಟಾಡ್ಕೊಂಡು ಅಳ್ಳಾಡ್ಕೊಂಡು ಎತ್ತು ಕರ ಹಸ ಇವೆಲ್ಲ ನಾವು ಪಕ್ಕನೂರು, ಇಲ್ಲಿಂದ ನಮ್ಮೂರು 3 ಕಿಲೋಮೀಟರ್ ಚೆನ್ನೈಗೌಡನಹಳ್ಳಿ ಅಂತ, HKV ನಗರ. ಇದು ಮಾರ್ಗನಹಳ್ಳಿ ಅಂತ ಕರಿತಿದ್ವಿ ಇದನ್ನ. ಇಲ್ಲಿ ಪಟ್ಲದಮ್ಮನ ದೇವಸ್ಥಾನ ಇದೆ, ಫೇಮಸ್ ಅದು. ಚಿಕ್ಕಂದಲ್ಲಿ ಬರ್ತಿದ್ವಿ ಊರಿಗೆ. ನಮ್ಮ ಮಹೇಶ್ ಅವರು, ಮದಗಜ ಮತ್ತೆ ಅಯೋಗ್ಯ ಡೈರೆಕ್ಟರ್ ಮಹೇಶ್ ಅವರು ಊರಿದು. ಸೊ ಇವ್ರು ನೋಡಿ, ಜನ ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ. ನಮ್ಮ ಭುವನಂ ಗಗನ ನಮ್ಮ ಸಿನಿಮಾ ಅದ್ಭುತವಾಗಿ ಬಂದಿರೋದ್ರಿಂದ ನಮ್ಮ ಪಿಕ್ಚರ್ ನ ಈ ತರ ಒಂದು ಶುಭದಿಂದ ಶುರು ಮಾಡ್ಬೇಕಿತ್ತು ನಾವು. ಇಲ್ಲ ಅಂದ್ರೆ ನನಗ್ ಬಹಳ ಖುಷಿ ಅಂದ್ರೆ, ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತೀನಿ ಸಿನಿಮಾ ಪ್ರಮೋಷನ್ ಅಲ್ಲಿ. ಅದು ಓನಂ ಗಗನಂ ಸಿನಿಮಾ ಇಂದ ಶುರು ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಒಳ್ಳೆ ಅಷ್ಟು ಚೆನ್ನಾಗಿ ಬಂದಿರೋದ ಕಾರಣ ನಮ್ಮ ಮುನೇಗೌಡರು ಸರ್. ಅಂದ್ರೆ ಅವ್ರು ಏನ್ ಕೇಳಿದ್ರೆ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಪಿಕ್ಚರ್ ನೋಡಿದವರು ಎಷ್ಟು ಮನಸ್ಸು ತುಂಬಿ ಹಾರೈಸಿದ್ದಾರೆ ಅಂದ್ರೆ ಈ ಪಿಕ್ಚರ್ ತುಂಬಾ ದೊಡ್ಡ ಹಿಟ್ಟಾಗುತ್ತೆ ಅಂತ. ಈ ತರ ಸಂಭ್ರಮದಿಂದ ಶುರು ಮಾಡ್ತಿದೆಯಲ್ಲ, ಇನ್ನೂ ಖುಷಿ ಕೊಡ್ತಿದೆ. ಅಂದ್ರೆ ಈ ಪಿಕ್ಚರ್ಗೆ ಏನೇನ್ ಪಾಸಿಟಿವ್ ಆಗಬೇಕು ಎಲ್ಲ ಮಾಡಿಸ್ಕೊಂತಾ ಇದ್ದಾರೆ. ಇದು ಶುಭ ಸರ್. ಇದು ಊರಲ್ಲೆಲ್ಲ ನಿಂತ್ಕೊಂಡು ಹಿಂಗೆ ಅರ್ಸೋದು, ವಿಶ್ ಮಾಡೋದು, ನೋಡಿ ಎತ್ತು ಕರ ಇದೆಲ್ಲ ಒಂಥರ ಏನೋ ಖುಷಿ ನನಗೆ. ನಾನಂತೂ ಭಾರಿ ಖುಷಿ ಪಡ್ತೀನಿ, ಎಂಜಾಯ್ ಮಾಡ್ತೀನಿ. ಪೂಜೆ ಕುಂತ ಬೇರೆ ಮಾಡ್ಬೇಕು, ಸೈಡ್ಗೆ ಅಂತ ಎತ್ತಿ ಅವರೇ ಕುಣಿಸ್ತಾವ್ರೆ. ಇದೆಲ್ಲ ತುಂಬಾ ಖುಷಿ ಇದೆ ಸರ್. ಈ ಪಿಕ್ಚರ್ ತುಂಬಾ ದೊಡ್ಡ ಇದಾಗುತ್ತೆ ಸರ್. ಇಲ್ಲ 100% ಆಗುತ್ತೆ. ಮುನೇಗೌಡ್ರೆ, ಹೇಗಿದೆ, ಹೆಂಗಿದೆ ಸಂಭ್ರಮ ಆಚರಣೆ? ನೋಡ್ತಾ ಇದ್ದೀರಾ, ಏನ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ನಾವು ಚಿಕ್ಕ ಹುಡುಗರಲ್ಲಿ ಏನ್ ಮಾಡೋರು, ಹಳ್ಳಿ ಕಡೆ ತುಂಬಾ ಹಸುಗಳಿಗೆ ಕರುಗಳಿಗೆಲ್ಲ ಅದಕ್ಕೆ ಸ್ನಾನ ಮಾಡಿಸಿ ಬಣ್ಣ ಬಳ್ದು ಎಲ್ಲ ಮಾಡೋರು. ಸಂಜೆ ಕಿಚ್ಚಾಯಿಸೋದಾಗ್ಲಿ, ಆಮೇಲೆ ಪ್ರೈಸ್ ಇಡ್ತಾ ಇದ್ರು. ಏನು ಕೊಂಬಗೆಲ್ಲ ದುಡ್ಡು ಕಟ್ಬಿಟ್ಟು ಯಾರು ಹಿಡಿದ್ರೆ ಅವ್ರಿಗೆ, ಅದು ಇಲ್ದೇ ಇದ್ರೆ ಅವ್ರ ಮನೆಗೆ ಹೋಗ್ತಾ ಇತ್ತು. ಆ ತರ ಎಲ್ಲ ನಾನು ಒಂದು 15 ವರ್ಷ ಆಗೋಗಿತ್ತಿದ್ನೆಲ್ಲ ನೋಡಿ. ಇವತ್ತು ಎಲ್ಲೋ ನನ್ಗೆ ಒಂದು 15 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಅಂತೇಳಿ ಅನಿಸ್ತಾ ಇದೆ ನಿಜವಾಗ್ಲೂ. ನನ್ನ ಹೆಸರು ಭುವನಂ ಗಗನಂ, ನಾವ್ ನೋಡಿದ್ರೆ ಸೆಂಟ್ರಲ್ ಇದೀವಿ. ಜನ ಇದಾರೆ ನೋಡು ಮೇಲೆ. ಏನಂದ್ರೆ ಈ ಸಿನಿಮಾ ನಿಜವಾಗ್ಲೂ ಡೈರೆಕ್ಟರ್ ಬಂದು ನನ್ಗೆ ಹೇಳಿದಾಗ ನನಗೆ ಒಂದೇ ಸಲ ಪಟ್ ಅಂತೇಳಿ ಮಾಡ್ಬೇಕು ಅನ್ಸ್ತು. ಆಮೇಲೆ ಮಾಡ್ಕೊಂಡ್ಬಂದು ಲಾಸ್ಟ್ ಅಲ್ಲಿ ಸಿನಿಮಾ ನೋಡಿದ್ರೆ ಆ ಸಿನಿಮಾ ಯಾವುದೋ ಲೆಕ್ಕಕ್ಕೆ ಮಾಡಿದ್ದಾರೆ. ಇವತ್ತು ನಮ್ಮ ಪ್ರಮೋದ್ ಆಗ್ಲಿ, ಪೃಥ್ವಿ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ಆಗ್ಬೇಕು, ಜನ ಬಂದು ನೋಡ್ಬೇಕು. ನೋಡಿದ್ರೆ ಅಂತೂ ಅದು ಎಲ್ಲೋ ಯಾವ್ದೋ ಹೆಸರು ವಿಶೇಷ ಇದೆ. ಯಾಕಂದ್ರೆ ಪ್ರಮೋಷನ್ ನನಗ್ ತಿಳಿದ ಮಟ್ಟಿಗೆ ಹಿಂಗ್ ಶುರು ಮಾಡಿಲ್ಲ. ಓಕೆನಾ, ಸಕ್ಕದಾಗ್ಲಿ ಒಳ್ಳೇದಾಗ್ಲಿ ಅಣ್ಣ. ನಮ್ಮ ಸಿನಿಮಾಗೆ ಸೂಪರ್ ಆಗಾಗ್ಲಿ. ಪೃಥ್ವಿ ಅಣ್ಣ ಬನ್ನಿ. ಪೃಥ್ವಿ ಅಂಬಾರು ಯಾವಾಗ್ಲೂ ಜೋಶಲ್ಲೇ ಇರ್ತಾರೆ ಮಾತ್ರ. ಇದು ಅವರು ಗಾಡಿ ಬ್ಯಾಲೆನ್ಸ್ ಮಾಡಕ್ಕೆ ಕುಳಿತವ್ರೆ. ಎಲ್ರು ಜೋಶ್ಗೆ ಅಂತ ಅನ್ಕೊಳ್ಳಿ ಅಂತ ಅನ್ಕೋತಾ ಇದಾರೆ, ಬಟ್ ಇಲ್ಲಿ ಬ್ಯಾಲೆನ್ಸ್ ಮಾಡಕ್ ಕುಣಿತಾ ಇದಾರೆ. ಕರೆಕ್ಟ್ ಹಿಡಿದಿದ್ರಿ ನೀವು. ಕರೆಕ್ಟ್. ಇದು ಸರಿ ಅನಿಸ್ತದೆ ಪೃಥ್ವಿ ಅವರೇ ಈ ಸೆಲೆಬ್ರೇಷನ್? ತುಂಬಾ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಊರಲ್ಲಿ ಈ ತರ ಇಲ್ಲ. ಸೊ ಈ ಮಂಡ್ಯದಲ್ಲಿ ಬಂದ್ಬಿಟ್ಟು ದೊಡ್ಡ ಮಾರಗೌಡನ ಹಳ್ಳಿಯಲ್ಲಿ
ಅದು ಅಲ್ಲದೆ ನಮ್ಮ ಅಯೋಗ್ಯ ಮಹೇಶ್ ಸರ್ ಅವರ ಊರಲ್ಲಿ ಖುಷಿ ಆಗ್ತದೆ, ಬಹಳ ಖುಷಿ ಆಯ್ತು ಎಲ್ಲ ನೋಡಿ, ಬಹಳ ಖುಷಿ ಆಗ್ತದೆ. ಇವರೆಲ್ಲ ಹೇಳಿದ್ರು ಚೈಲ್ಡ್ಹುಡ್ ಅಲ್ಲಿ ನೋಡಿದೀನಿ ಅದು ಇದು, ನಾನು ನೋಡೇ ಇಲ್ಲ ಇದೆಲ್ಲ. ಬಹಳ ಖುಷಿ ಇದೆ ನಮ್ಗೆ. ನಮ್ಮಲ್ಲಿ ವಿಶು ಆಚರಿಸ್ತೀವಿ ನಾವು. ಕಂಬಳ ನೋಡೋದು. ಕಂಬಳ, ಹೌದು. ನಮ್ ಕಡೆ ಒಂದೊಂದರ ವಿಶೇಷ ಅಲ್ವಾ? ಹೌದು. ಸೊ ಇದು ಇವತ್ತು ತುಂಬಾ ಎಕ್ಸೈಟೆಡ್ ಆಗಿದೆ ನಿಜವಾಗ್ಲು. ಅಂಡ್ ಸ್ಪೆಷಲಿ ಭುವನಂ ಗಗನಂನ ಮೊದಲನೇ ಪ್ರಮೋಷನ್ ಈ ತರ ಸ್ಟಾರ್ಟ್ ಮಾಡ್ತಾ ಇರೋದು ಬಹಳ ಖುಷಿ ಇದೆ. ಮುನೇಗೌಡ ಸರ್ಗೆ, ನಿರ್ದೇಶಕರಿಗೆ, ಮಹೇಶ್ ಸರ್ಗೆ, ನಿಮಗೆ, ಪ್ರಮೋದ್ ಅವರಿಗೆ, ಎಲ್ಲರಿಗೂ ಜೈ, ಎಲ್ಲರಿಗೂ ಥ್ಯಾಂಕ್ ಯು. ಇಲ್ಲ, ನನಗ್ ಬಹಳ ಖುಷಿ ಆಗುತ್ತೆ ಇಂತ ಗಟಾರ್ ಗಟರಿ ಆಕ್ಟರ್ಗಳು ಯಾರು ಮಾತಾಡಿಸ್ತಾ ಇದ್ರಲ್ಲ, ಖುಷಿ. ಡೈರೆಕ್ಟ್ರೆ, ಸಕ್ಕ ಟೀಮ್ ಮಾತ್ರ ಒಳ್ಳೆ ಪ್ರಮೋಷನ್ ಶುರು ಮಾಡಿದ್ರ. ವರ್ಷ ಮೊದಲನೇದರಲ್ಲೇ ಯಾವಾಗ ರಿಲೀಸ್ ಸಿನಿಮಾ? ಫೆಬ್ರವರಿ 14. ಓ, ಎಲ್ರು ಲವರ್ ಕರ್ಕೊಂಡು ಹೊರಟ್ಬಿಡ್ಲಿ ಅಂತ. ಎಲ್ರು ಅವ್ರವ್ರದೇ ಲವರ್ ನ ಕರ್ಕೊಂಡು ಬಂದು ಆಮೇಲೆ ಅಲ್ಲಿ ಜಗಳ ಆಗಿ ಇನ್ನೊಂದೆಲ್ಲ ಆಗೋದ್ ಬೇಡ. ನಿಮ್ ಲವರ್ಸ್ ನ ಕರ್ಕೊಂಡು ಬಂದು ಅದ್ ಹೇಳ್ಬಿಡಿ ನೀಟಾಗಿ. ಅದೇ ನಿಮ್ಮ ಲವರ್ಸ್ ನ ಕರ್ಕೊಂಡ್ ಬಂದು ಫೆಬ್ರವರಿ 14ಕ್ಕೆ ಮಿಸ್ ಮಾಡ್ಬೇಡಿ ಥಿಯೇಟರ್ಗೆ. ನಮ್ಮ ಭುವನಂ ಗಗನಂ ಅಲ್ಲೂ ತುಂಬಾ ಲವ್ ಇದೆ. ಫ್ಯಾಮಿಲಿನೂ ಬಂದು ನೋಡುವಂತ ಸಿನಿಮಾ. ಲವರ್ಸ್ ಅಂತಲ್ಲ, ಫ್ಯಾಮಿಲಿ. ಲವರ್ಸ್ ಕರ್ಕೊಂಡಾಗ ಅವ್ರ ಫ್ಯಾಮಿಲಿ ಹೆಂಗಣ ಕರ್ಕೊಂಡು ಹೋಗ್ತಾರೆ? ಅಲ್ಲಲ್ಲ, ಅವ್ರ ಲವರ್ಸ್ ಬೇರೆ ಬರ್ಲಿ, ಫ್ಯಾಮಿಲಿ ಅವ್ರು ಬರ್ಲಿ. ಫಸ್ಟ್ ಅವ್ರು ನೋಡ್ಕೊಂಡು ಹೋಗ್ಲಿ, ಆಮೇಲೆ ಫ್ಯಾಮಿಲಿ ಅವ್ರಿಗೆ ಹೇಳಿ ಜೊತೆಲಿ ಬಂದ್ಬಿಡ್ಲಿ. ಇಲ್ಲ, ಫ್ಯಾಮಿಲಿ ಜೊತೆಲಿ ಬಂದ್ಬಿಟ್ಟು ಆಮೇಲೆ ಲವರ್ ಜೊತೆ ಹೋಗ್ಬಿಡ್ಲಿ. ಆಕ್ಚುಲಿ ಹಂಗಿಡು ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ ಸಿನಿಮಾದಲ್ಲಿ ಅಪ್ಪ ಅಮ್ಮ, ಲವ್, ಹೆಂಡತಿ, ಮಗು ಅಂದ್ರೆ ಈ ಬದುಕಿನ ಎಲ್ಲಾ ರಿಲೇಶನ್ಶಿಪ್ ಇದೆಯಲ್ಲ ಸೂಕ್ಷ್ಮವಾಗಿ ಹಿಡಿದಾರೆ ನಮ್ ಡೈರೆಕ್ಟರ್. ಅದಕ್ಕೆಲ್ಲ ತುಂಬಾ ಒಳ್ಳೆ ಸೀನ್ಸ್ ಮಾಡಿದ್ದಾರೆ. ಪೃಥ್ವಿಯವರ ಪರ್ಫಾರ್ಮೆನ್ಸ್ ನಂತೂ ತುಂಬಾ ವರ್ಷಗಳ ಕಾಲ ಜನ ಮನಸ್ಸಲ್ಲಿ ಇಟ್ಕೋತಾರೆ. ಇದು ಗ್ಯಾರಂಟಿ ಬೇಕಾದ್ರೆ ಬರ್ದಿಟ್ಕೊಳ್ಳಿ ಮಾತನ್ನ. ಸೂಪರ್, ಇಷ್ಟೆಲ್ಲ ಭರವಸೆ ಕೊಡ್ತಾ ಇದಾರೆ. 100% ಫೆಬ್ರವರಿ 14 ಎಲ್ರೂ ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ, ಮೊದಲನೇ ಶೋನೆ. ಈಗ ಸಂಕ್ರಾಂತಿ ನಿಮ್ಮೂರಲ್ಲಿ ಹೆಂಗ ಆಚರಣೆ ಮಾಡ್ತಾರೆ? ಸಂಕ್ರಾಂತಿ ಹೌದು, ಬಟ್ ನಾವು ವಿಶು ಅಂತ ಆಚರಣೆ ಮಾಡ್ತೀವಿ. ಅಲ್ಲಿ ಒಂಥರ ನಮ್ಗೆ ತೀರಾ ಒಂದು ದೊಡ್ಡ ಹಬ್ಬ ನಮ್ಗೆ ವಿಶು. ತುಳುನಾಡಲ್ಲಿ ಮತ್ತೆ ಕೇರಳದಲ್ಲಿ ಎರಡರಲ್ಲೂ ಕೂಡ ವಿಶು ಕಣಿ ಅಂತ ಇಡ್ತೀವಿ. ಅಂದ್ರೆ ನಾವೇ ಬೆಳೆದಿರುವಂತ ಎಲ್ಲ ಹಣ್ಣು ಹಂಪಲು ಎಲ್ಲ ದೇವರಿಗೆ ಇಟ್ಟು ಬೆಳಗ್ಗೆ, ಆಮೇಲೆ ಅವತ್ತೇ ಎಲ್ರು ಹೊಸ ಡ್ರೆಸ್, ಪ್ರತಿ ಮನೆಯಲ್ಲೂ ಹೊಸ ಡ್ರೆಸ್ ಹಾಕೊಂಡು ಎಲ್ರ ಮನೆಗೆ ಹೋಗೋ ಒಂದು ಆಚರಣೆ ಇದೆ. ಅದು ಬಹಳ ಖುಷಿ. ಏನಕ್ಕಂತ ಹೇಳಿದ್ರೆ ಅದೊಂದು ಸಂಬಂಧ. ಊರವ್ರ ಮನೆ, ಸಂಬಂಧಿಕರ ಮನೆ, ಎಷ್ಟು ಸಂಬಂಧಿಕರಿದ್ದಾರೆ ಎಲ್ರ ಮನೆಗೆ ಒಂದ್ ರೌಂಡ್ ಎಲ್ಲ ಹೋಗ್ತೀವಿ. ನಾವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ಇದಿಷ್ಟು ದೊಡ್ಡದಾಗಿರುತ್ತೆ. ಅದು ನಮ್ಮ ಹಬ್ಬ. ಬಟ್ ಇಲ್ಲಿ ನನಗೆ ಬಹಳ ಖುಷಿ ಆಗ್ತದೆ ಇದೆಲ್ಲ ನೋಡೋದಕ್ಕೆ. ನೀವು ಈ ಕಡೆ ನೋಡಿರ್ಲಿಲ್ಲ? ಟಿವಿಲಿ, ಸಿನಿಮಾದಲ್ಲಿ, ಸೀರಿಯಲ್ ಅಲ್ಲಿ ನೋಡಿರೋದು ಈ ಕಡೆ ಆಂಧ್ರ ಸೈಡ್ ಇನ್ನೂ ಚೆನ್ನಾಗಿರುತ್ತೆ. ನಿಮ್ ಕಡೆ ಹೇಳ್ತಾರೆ ಆಮೇಲೆ ಈ ಸಲ ತುಂಬಾ ಚೆನ್ನಾಗಿರುತ್ತೆ ಇವ್ರಿಗೆ. ಯಾಕಂದ್ರೆ ಮದುವೆ ಬೇರೆ ಆಗಿದ್ದಾರೆ. ಇನ್ನು 9 ತಿಂಗಳು ಕಾಯಿರಿ ಮ್ಯಾಜಿಕ್ ಮ್ಯಾಜಿಕ್ ಮಾಡಿ ಅದು ಮ್ಯಾಜಿಕ್ ಅದಕ್ಕಿಂತ ಲಾಜಿಕಲಿ ಆಗ್ಬೇಕಲ್ಲ. ಏನೋ ಪ್ರಯತ್ನ ಪಟ್ಟಿದ್ದೀವಿ ನೋಡೋಣ. ಒಳ್ಳೇದಾಗತ್ತೆ ಬಿಡಿ. ಪಿಕ್ಚರ್ ಸಕ್ಸಸ್ ಆಗುತ್ತೆ, ನಿಮ್ ಮ್ಯಾಜಿಕ್ ಸಕ್ಸಸ್ ಆಗುತ್ತೆ. ನಿಮ್ಮ ಅಪ್ಪನ ಅಪ್ಪ ಇವ್ರನ್ನ ಕೇಳಾಗಿಲ್ಲ, ಯಾಕಂದ್ರೆ ಇವ್ರೇನೆ ಹಿಂಗೆ ಇದೆ ತರ. ನಮ್ಮಲ್ಲಿ ಮೇನ್ ಏನಂದ್ರೆ ಈ ಸಂಜೆ ಕಿಚಾಯಿಸ್ತೀವಲ್ಲ, ಅದಕ್ಕೆ ಮುಂಚೆ ಈ ವರ್ಷ ಬೆಳೆದಿದ್ದು ಏನೇನ್ ಬೆಳೆದಿರ್ತಾರ ಅವ್ರೆ ಕಾಳಾಗ್ಬೋದು, ತಗಣಿ ಕಾಳಾಗ್ಬೋದು, ಭತ್ತ, ರಾಗಿ ಎಲ್ಲ ಒಂಚೂರು ಗುಡ್ಡೆ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ಸಂಕ್ರಾಂತಮ್ಮನ ಪೂಜೆ ಅಂತ ಮಾಡ್ತೀವಿ. ಆ ಪೂಜೆ ಮಾಡುವಾಗ ಏನೋ ಒಂದು ಸಾರ್ಥಕ ಭಾವ. ಈ ವರ್ಷ ಬೆಳೆದಿದ್ದು ಭಗವಂತ ನೀ ಕೊಟ್ಟಿದ್ದು ಮುಂದಕ್ಕೂ ಈಗ ಯಾವತ್ತೂ ಬರಬರಿಸ್ದಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಪ್ಪ ಅಂತ ನಮ್ ಈ ಹಬ್ಬದ ಸ್ಪೆಷಾಲಿಟಿ ಅದು. ಸೊ ಅಲ್ಲಿಂದ ಎಲ್ಲಾರ ಮನೆಗೂ ಯಾವಾಗಲೂ ತುಂಬ್ದಂಗಿರ್ಲಿ ಅಂತ, ಖಾಲಿ ಆಗ್ಬಾರ್ದು ಅಂತ. ಇರ್ಲಿ, ಈ ಸಂಕ್ರಾಂತಿ ಹಬ್ಬದಲ್ಲಿ ಹುಡುಗಿಯರ ಲೈನ್ ಹಾಕೋದು, ಅದು ಆ ತರದ್ದು ಏನಾದ್ರು ಅಂದ್ರೆ ಏನದು ಹೇಗೆ ಅದು ಅವ್ರನ್ನ ಕೂರ್ಸ್ಕೊಂಡು ಕುಟ್ಮೇಲೆ ಸ್ಕೇಲ್ ಹಿಡ್ಕೊಂಡು ಲೈನ್ ಹಾಕೋದು. ಅಲ್ಲ, ನಿಮ್ಮ ಇದು ವಯಸ್ಸಲ್ಲಿದ್ದಾಗ ಅಂದ್ರೆ ಈಗ ವಯಸ್ಸಾಗ್ಬಿಡ್ತು ಅಂತಾರ ಅಲ್ಲಲ್ಲ, ಮುಂಚಿನ ದಿನಗಳು ನಾನು SLC ವರ್ಗೂ ಇಲ್ಲೇ ಮಾಡಿದ್ದು. ಪಕ್ಕದಲ್ಲಿ ಸೆಂಟ್ ಕಾನ್ವೆಂಟ್ ಅಂತಿದೆ ಮದ್ದೂರಲ್ಲಿ, ಅಲ್ಲೇ ಮಾಡಿದ್ದು. ಅಲ್ಲಿ ಲವ್ ಸ್ಟೋರಿಗಳು ಜಾಸ್ತಿ ಇದೆ. ಈ ಹಬ್ಬ ಮುಗಿದೋಗ್ಬಿಡುತ್ತೆ ಹೇಳಕ್ ಶುರು ಮಾಡಿದ್ರೆ. ಒಂದು ಮಜವಾಗಿರೋದು ಬೇಡ ಅದೇನಂದ್ರೆ ವಿಷಯ ಹಳೇದಾಯ್ತು. ಇವಾಗ ಬರೀ ಖಾಲಿ ಪಲಾವ್, ಬರೀ ಪಿಕ್ಚರ್ ಮಾಡಿದ್ರೆ ಸಾಕಾಗಿದೆ. ಈಗಿಂದ ಹೇಳೋದು ಅದೇ ಯಾವ್ದಾರು ಅಂತ ಹೇಳಿ. ಈಗ ಯಾವ್ದಾರ ಹೇಳ ಅಲ್ಲ, ಈಗ ನಿಮ್ಮ ಮದುವೆ ಈಗ ಪಿಕ್ಚರ್ ಬಗ್ಗೆ ಅಲ್ಲ, ಪಿಕ್ಚರ್ ಆಮೇಲೆ ಮಾತಾಡ್ಕೊಳ್ಳಿ. ಜನಗಳಿಗೆ ಸಿನಿಮಾ ಹೆಂಗಿದ್ರೆ ನೋಡ್ತಾರೆ. ಈ ವೈಯಕ್ತಿಕ ವಿಷಯಗಳು ತಿಳ್ಕೊಬೇಕು. ಸ್ಪೆಷಲಿ ಭುವನಂ ಗಗನಂ ನೋಡಿದ್ರೆ ಇವ್ರು ಸಖತ್ತಾಗಿ ಚೆನ್ನಾಗಿ ಲವ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗುತ್ತೆ. ನೀವು ತುಂಬಾ ಅಂದ್ರೆ ಅದು ಕೆಲವೊಂದು ಪಾತ್ರ ಒಳಗ್ ಹೋಗೋದಿದೆಯಲ್ಲ, ಇದು ಆಲ್ರೆಡಿ ಒಳಗಿದ್ದಾರೆ ಅಂತ ಗೊತ್ತಾಗುತ್ತೆ. ಪರಕಾಯ ಪ್ರವೇಶ ಅಂದ್ರೆ ಮೋಸ್ಟ್ಲಿ ಪರಕಾಯ ಅಲ್ಲ, ಆಲ್ರೆಡಿ ಪ್ರವೇಶ ಆಗಿದ್ದಾರೆ.
ಇಲ್ಲ ತುಂಬಾ ಚೆನ್ನಾಗಿ ಅಲ್ಲಲ್ಲ ಸಿನಿಮಾ ಚೆನ್ನಾಗಿದೆ ಒಪ್ಕೋತೀವಿ. ಸಿನಿಮಾ ಹೇಗಿದ್ರು ನೋಡ್ತಾರೆ. ಈಗ ಆಗ್ಲೇ ಮಾತಾಡ್ತಾ ಇದ್ದಂಗೆ ಕೆಲವು ನೋಡಿ ಸ್ವಲ್ಪ ಕಲಿಬಹುದು. ನಾವು ಅನುಭವಿಸಿದ್ರೆ ಮಾತ್ರ ಸಕ್ಕದ ಕ್ಯಾರೆಕ್ಟರ್ ಮಾಡ್ಬೋದು. ಅನುಭವ ಇಲ್ಲ ಅನುಭವ ಇದೆ ಇಲ್ಲಿ ಬೇಡ ಮಾತಾಡೋದು ಮೈ ಕೆಡ್ಸು ಮಾತಾಡೋಣ ಅವ್ರು ಲೇಡೀಸ್ ನೋಡು ನಮ್ ಲವ್ ಬೆಲೆ ಇಲ್ಲ ನಮಸ್ತೆ ಮೇಡಮ್, ನಮಸ್ತೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅರ್ಥ ಆಗಿಲ್ಲ ಅವ್ರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. Thank you. ನಿಮ್ಮ ಹೆಸರೇನು? ಪೊನ್ನು ಆಶ್. ಪೊನ್ನು ಯಾಶ್ ಅಂದ್ರೆ ಅಂದ್ರೆ ತುಳುವಲ್ಲಿ ಪೊಣ್ಣು ಅಂದ್ರೆ ಹುಡುಗಿ, ಹಾ. ಮಲಯಾಳಂ ಅಲ್ಲಿ ಪೊಣ್ಣು ಅಂದ್ರೆ ಗೋಲ್ಡ್. ಓಹೋ ಕನ್ನಡದಲ್ಲಿ ಪೊನ್ನು ಪೊನ್ನು means ಕನ್ನಡ ತುಳುವಲ್ಲಿ ಪೊಣ್ಣು ಅಂದ್ರೆ ಹುಡುಗಿ. ಎರಡು ಒಂದೇ. ಗೋಲ್ಡ್ ಗೋಲ್ಡ್ ಹುಡುಗಿನೂ ಗೋಲ್ಡ್ ಹುಡುಗಿಯಾ? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಮಾತ್ರ. ಅನುಭವ ಆಕ್ಚುಲಿ ನಿನಗ್ ಜಾಸ್ತಿ ಇರೋದು ಅಲ್ವಾ? ಹೇಳಿ ಸಿನಿಮಾ ಬಗ್ಗೆ ಏನ್ ಮಾತಾಡೋಣ? I'm so happy to part of this movie. ನಿಮ್ಮೆಲ್ಲರೂ ಅವರ ಮೂವಿ ಭುವನಂ ಗಗನಂ ವಾಚ್ ಮಾಡಿ ಸಪೋರ್ಟ್ ಮಾಡಿ. ನೀವು ಯಾರನ್ನಾದ್ರೂ ಪ್ರೀತಿ ಗೀತಿ ಮಾಡಿದೀರಾ? ಮಾಡಿದೆ. ಮಾಡಿದೆ. ಯಾರು? ಇಪ್ಪ ಇಲ್ಲ. ಈಗ ಇಲ್ಲ. ಈಗ ಇಲ್ಲ. ಈಗ ಇಲ್ಲ. ಈಗ ಯಾರಾದ್ರೂ ಮಾಡ್ತೀರಾ? ಇಲ್ಲ ಇಲ್ಲ. ಈ ತರ ಸೆಲೆಬ್ರೇಷನ್ ಎಲ್ಲ ನೋಡಿದ್ರಾ ನೀವು? ನೋಡಿದ್ದೆ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಡಿಫ್ರೆಂಟ್. ಕೇರಳಲ್ಲಿ ಡಿಫ್ರೆಂಟ್, ಇಲ್ಲಿ ಡಿಫ್ರೆಂಟ್. ಕೇರಳ ಚಾಟ ಅಂದ್ರೆ ಕೇರಳ ತಾನೆ? ಚೇಟ ಅಂದ್ರೆ ಅಣ್ಣ. ನಾನೇನಂದೆ? ಚಾಟಿ ಅಂತಲ್ಲ ಸಿನಿಮಾದಲ್ಲಿ ನಿಮ್ ಪಾತ್ರ ಹೇಗಿದೆ? ಎಷ್ಟು ಖುಷಿ ಆಗುತ್ತೆ ಈ ಸಿನಿಮಾ ಮಾಡಿದಕ್ಕೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ಮೈ ಸೆಕೆಂಡ್ ಕನ್ನಡ ಮೂವಿ. ಅಮೇಜಿಂಗ್ ಫೋರ್. ಇವರು ಒಂದು ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ, ಅಷ್ಟೇ ಒಂದೇ ವಾಕ್ಯ ಅಷ್ಟೇ. ನಾವು 3-4 ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ ಕೊಡ್ತಾರೆ. ಅಷ್ಟೇ ಅಷ್ಟೇ. ಮಲಯಾಳಂ ಓಕೆ, ಮಲಯಾಳಮಲ್ಲೇ ಹೇಳಿ ಸಿನಿಮಾ ಬಗ್ಗೆ. ಇಂಗ್ಲಿಷ್ ಮಲಯಾಳಂ ಭುವನಂ ಗಗನ ಮೂವಿ ಕಂಪ್ಲೀಟ್ಲಿ ಅಲ್ಲ, ಅದೊಂದ್ ಸ್ವಲ್ಪ ಇದು ಸ್ವಲ್ಪ ನಮ್ಮ ಮೂವಿ ಕಂಪ್ಲೀಟ್ಲಿ ಲವ್ ಅಂಡ್ ಟ್ರಾವೆಲ್ ಡಿಪೆಂಡ್ಸ್ ಆಗಿದೆ. ಸೊ ಬೇರೆಂತ ಮಲಯಾಳಂ ಮೂವಿಲಿ ಎಲ್ಲರೂ ரொம்ப ಸಪೋರ್ಟ್ ಮಾಡಿದೆ. ಆಮೇಲೆ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ, ಬಹಳ ಖುಷಿ ಆಯ್ತು. ಕೇರಳ ಕಲ್ದೆ ಕೇರಳ ಕಲ್ತ್ಕೊಂಡಂಗಾಯ್ತು ಇಲ್ಲ, ಎಂದ ಗುರುವಾಯೂರಪ್ಪ. ಕರೆಕ್ಟ್ ತಾನೆ, ಎಂಡೆ ಗುರುವಾಯೂರಪ್ಪ. ರಾಜ್ಯ ಅವರ ಹೇಳಿ, ಹೇಗಿದೆ ಸಂಭ್ರಮ ಸಂಕ್ರಾಂತಿ? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ನಾನ್ ಮೈಸೂರು ಆಗಿರೋದ್ರಿಂದ ಮಂಡ್ಯ ಸ್ವಲ್ಪ ನನ್ಗೆ ಹತ್ರ. ಸೊ ತುಂಬಾ ಖುಷಿ ಆಗ್ತಿದೆ. ಒಂಥರ ಅಂದ್ರೆ ಡಿಫ್ರೆಂಟ್ ಆಗಿರೋ ವಾತಾವರಣ. ಅಂಡ್ ನನಗೆ ಈ ಹಳ್ಳಿ ವಾತಾವರಣ ತುಂಬಾ ಇಷ್ಟ. ಅಂಡ್ ಹಳ್ಳಿ ಕಲ್ಚರ್ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಬಹಳ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಭುವನಂ ಗಗನಂ ಸಿನಿಮಾ ತಂಡದಿಂದ. ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ಅಂದ್ರೆ ನಾರ್ಮಲ್ ಜನರಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ. ಐ ಥಿಂಕ್ ಅವ್ರಿಗೆ ತುಂಬಾ ಒಳ್ಳೇದಾಗ್ಬೇಕು. ಬಿಕಾಸ್ ಪ್ರತಿಯೊಬ್ರು ತುಂಬಾ ಶ್ರಮ ಪಟ್ಟು ಎಷ್ಟೋ ವರ್ಷದಿಂದ ಮಾಡಿರೋ ಸಿನಿಮಾ. ಸೊ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಅಂಡ್ ಎಲ್ಲ ಆಕ್ಟರ್ಸ್ಗೂ ಒಳ್ಳೇದಾಗ್ಲಿ. ಐ ಥಿಂಕ್ ತುಂಬಾ ಕ್ಯಾಲಿಬರ್ ಇರೋ ಆಕ್ಟರ್ಸ್ ಪೃಥ್ವಿ ಸರ್ ಮತ್ತೆ ಪ್ರಮೋದ್ ಸರ್. ಐ ಥಿಂಕ್ ಅವ್ರಿಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ. ಸೊ ತುಂಬಾ ಚೆನ್ನಾಗಾಗ್ಲಿ ಭುವನಂ ಗಗನಂ ಅಂತ ವಿಶ್ ಮಾಡ್ತೀನಿ. ಅಂಡ್ ಆಡಿಯನ್ಸ್ ಹೊಸಬ್ರಿಗೆ ಹೊಸ ಸಿನಿಮಾಗಳನ್ನ ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಬೇಕು. ಐ ಥಿಂಕ್ ಅವಾಗ್ಲೇ ಎಲ್ಲರಿಗೂ ಮುಂದೆ ಬರೋಕ್ ಸಾಧ್ಯ. ಸೊ ಆಲ್ ದ ವೆರಿ ಬೆಸ್ಟ್ ಭುವನಂ ಗಗನಂ. ನನ್ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ಏನ್ ಅನಿಸ್ತಾ ಇದೆ? ಮಂಜಣ್ಣ ನಂಗೆ ತುಂಬಾ ಖುಷಿ ಆಗುತ್ತೆ. ಮಂಜಣ್ಣ ಅನ್ನೋದೇ ಕಟ್ ಮಾಡಿ ಬಿಸಾಕಿ ಹೇಳ್ತೀನಿ. ಯಾಕೆ ನಿಮಗ್ ಬೇಜಾರು ಮಂಜಣ್ಣ ಅಂದ್ರೆ? ಇಲ್ಲ, ಏನಕ್ಕೆ ಹಬ್ಬದ ದಿನ ಏನಕ್ಕಂತ ಕೆಟ್ಟ ಪದ ಇಲ್ಲ, ಆರಾಮ್ಸೆ ಹಬ್ಬದ್ ದಿನ ಮಾತಾಡ್ಕೊಂಡು. ಮಂಜಣ್ಣ ಅಂದಾಗ ನಿಮಗೆ ಖುಷಿ ಆಗ್ಬೇಕು. ನೀವು ಬಿಗ್ ಬಾಸ್ ಅಲ್ಲಿ ಹಿಂಗೆ ಆಡ್ತಾ ಇದ್ರಿ ನೋಡಿ. ನೋಡಿ, ಅದು ಎಲ್ಲ ಮ್ಯಾಚಿಂಗ್ ಡ್ರೆಸ್ ಹಾಕ್ಬಿಟ್ಟಿದ್ರ ನೀವು. ರಾಸುಗಳಿಗೆ ಹಾಕಿರೋದು, ನಿಮ್ಗೆ ಹಾಕಿರೋದು. ಹಬ್ಬದ ದಿನ ಅಂತ ಹೇಳ್ಬಿಟ್ಟು ಹಬ್ಬದ ದಿನ ತುಂಬಾ ಲಕ್ಷಣವಾಗಿ ರೆಡಿ ಆಗಿ ಹಬ್ಬ ಮಾಡೋದೇ ಒಂದು ಖುಷಿ. ಇಲ್ಲಿ ಪ್ರಮೋದ ನೋಡ್ದ? ಇಲ್ಲಿ ನೋಡಿ, ಇಲ್ಲಿ ನಮ್ಮ ರಾಶಿಗಳಿಗೂ ಅದೇ ಹಾಕವ್ರೆ, ಬಟ್ಟೆನೂ ಹಂಗೆ ಹಾಕ ಬಂದವ್ರೆ. ಹಬ್ಬದ ದಿನ ಮ್ಯಾಚಿಂಗ್ ಸಂಕ್ರಾಂತಿ ಹಬ್ಬ ಜೋರಾಗಿ ಮಾಡ್ತಾ ಇದಾರಂತೆ. ಹೇಗಿದ್ರ ನಮ್ಮ ಹೀರೋ? ಚೆನ್ನಾಗಿದೆ. ಇಲ್ಲ, ಹಬ್ಬದ ದಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಎಲ್ರು ಖುಷಿ. ಬರ್ಬೇಕಿತ್ತು, ಬಿಸಿ ಇದಾರೆ ಅವ್ರ ಪಾಪ ಬೇರೆ ಕೆಲ್ಸಗಳಲ್ಲಿ. ಹಂಗಾಗಿ ನೋಡೋರ್ಗೆ ನಿನ್ಗೆ ಕಲರ್ಫುಲ್ ಕಲರ್ಫುಲ್ ಆಗಿರ್ಲಿ ಅಂತ
ಮೊಬೈಲ್